ಈ ರೀತಿಯ ರ್ಯಾಂಡಮ್ ಆದಂತಹ ಒಂದು ₹1 ಕಾಯಿನು, ಅದು 1983 ಅಂತ ಇರತಕ್ಕಂತಹ ಒಂದು ಕಾಯಿನು. ಇವತ್ತು 3 ಕಾಯಿನು ಅವು ಅಸ್ತಿತ್ವದಲ್ಲಿದ್ದಾವೆ, ಅಂದ್ರೆ ಸಿಕ್ಕಿರ್ತಕ್ಕಂಥದ್ದು. ಈ ರೀತಿಯ ನೀವು ಕಲೆಕ್ಷನ್ ಮಾಡಿರೋದ್ರಲ್ಲಿ ಆ ಕಾಯಿನು ಇದ್ರೂ ಇರಬಹುದು. ಒಂದ್ಸಲ ನೀವು ನೋಡ್ರಿ ಅಂತೇಳಿ ಈ ಕಾಯಿನ್ನ ಇದು ಮಾಡ್ತಾ ಇರೋದು. ಸೊ ಇಲ್ಲಿದೆ ನೋಡ್ರಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 1983. ಇಲ್ಲಿ ಏನಿದೆ, ಡೈಮಂಡ್ ಮಿಂಟ್ ಮಾರ್ಕ್ ಇದೆ. ಇಲ್ಲಿ ನಿಮಗೆ ಡೈಮಂಡ್ ಮಿಂಟ್ ಮಾರ್ಕ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಡೈಮಂಡ್ ಮಿಂಟ್ ಮಾರ್ಕ್ ಅಲ್ಲದೆ ಇದರಲ್ಲಿ ಸ್ಟಾರ್ ಮಿಂಟ್ ಇದ್ದಿದ್ರೆ ಈ ರೀತಿಯ ಕಾಯಿನ್ಗಳು ತುಂಬಾನೇ ಕಡಿಮೆ, ಅಂದ್ರೆ ಎಷ್ಟು ಮಿಂಟ್ ಆಗಿದಾವೆ ಅಂತಕ್ಕಂಥದ್ದಂತೂ ಲೆಕ್ಕ ಇಲ್ಲ. ಅವು ಬುಕ್ಕಲ್ಲೂ ಕೂಡ ಇಷ್ಟು ದಿನ ಏನಾಗಿರ್ಲಿಲ್ಲ, ಲಿಸ್ಟ್ ಆಗಿರ್ಲಿಲ್ಲ. ಅನ್ಲಿಸ್ಟೆಡ್ ಕಾಯಿನ್ಸ್ ಅಂತಾರಲ್ಲ, ಆ ತರ ಇದ್ವು. ಮತ್ತೆ 1 ಕಾಯಿನ್ ಸಿಕ್ತು, ನಂತರ 2 ಕಾಯಿನ್ ಸಿಕ್ವು. ಈಗ ಈ ಡೀಲರ್ಗಳ ಹತ್ರ ಒಟ್ಟು 3 ಹತ್ರ ಭಾರತದಲ್ಲಿ, ಅಂದ್ರೆ ಪ್ರಪಂಚದಲ್ಲಿ ಅಂತಾನೆ ಹೇಳ್ಬೋದು, 3 ಹತ್ರ ಈ ಕಾಯಿನ್ ಇದೆ ಅಂತೆ. ಯಾವುದು? 1983 ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂತಹ ಈ ರೀತಿಯ 6 ಗ್ರಾಮ್ ತೂಕದ ಕಾಪರ್ ನಿಕ್ಕಲ್ನ ಕಾಯಿನ್. ಬೇರೆ ಮೆಟಲ್ಲೋ ಮತ್ತೊಂದು ಮಿಂಟೋ ಅಥವಾ ಏರರೋ ಆ ಥರದ್ದಲ್ಲ. ಅವು ಸಿಕ್ಕಿರ್ತಕ್ಕಂಥದ್ದೇ 1983. ಇವೆಲ್ಲವೂ 83 ಕಾಯಿನ್ಗಳೇ ನೋಡ್ರಿ. ಇವು 83, 84, 85, 86, 87, 88 ನೋಡ್ರಿ. ಇದು 88 ಕಾಯಿನ್, 88, 89, 90, 91. ಈ ರೀತಿ ನಾವು ಕಾಯಿನ್ಗಳನ್ನ, ಇವು ಇಷ್ಟು ವರ್ಷಗಳು, ಒಟ್ಟು 10 ವರ್ಷಗಳು ಇವು ಕಾಯಿನ್ಗಳು ಬಂದವು. 82ರಲ್ಲೂ ಕೂಡ ಕಾಯಿನ್ ಬಂತು. ಬಟ್ ಆ ಕಾಯಿನ್ ಬಾಂಬೆ ಮಿಂಟಿಂದ ಬಂದಿದ್ದಷ್ಟೇ. ಅಂದ್ರೆ ಇದು 1983 ಅಂತ ಇದೆ ಅಲ್ವಾ, 82 ಅಂತ ಇದ್ರು ಕೂಡ ಮುಂಬೈ ಮಿಂಟ್ ಮಾರ್ಕ್ ಇದ್ರೆ 82 ಕಾಯಿನ್ ಸಿಗೋದೇ ಕಷ್ಟ ಬಿಡ್ರಿ, ನನ್ನ ಹತ್ರ ಇಲ್ವೇ ಇಲ್ಲಲ್ಲ. ಆ ಥರದ ಕಾಯಿನ್ ಇದ್ರು ಕೂಡ ಅದು ಕೂಡ ಸುಮಾರು 10 UNC ಕಂಡೀಷನ್ ಅದು. UNC ಕಂಡೀಷನ್ ತೋರಿಸೋದಕ್ಕೋಸ್ಕರನೇ ಈ ಕಾಯಿನ್ ತಂದೆ. ಈ ಥರದ ಕಂಡೀಷನ್ ಇದ್ರೆ ಆ ಕಾಯಿನ್ ಎಷ್ಟು ರೂಪಾಯಿ ಬೆಲೆ ಬಾಳುತ್ತೆ? ಸುಮಾರು 40 ರಿಂದ 50 ಸಾವಿರ ಮಿನಿಮಮ್ ಬೆಲೆ ಬಾಳ್ತಕ್ಕಂತಹ ಕಾಯಿನ್. ಇವು ನೋಡ್ರಿ, ಇಷ್ಟು ವರ್ಷ ಆದರೂ ಕೂಡ ಈ ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸುಂದರವಾಗಿ ಅವು ಇದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮ್ಯಾಕ್ಸಿಮಮ್ ಎಲ್ಲವೂ ಕೂಡ 1985 ಕಾಯಿನ್ಗಳೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. 1985 ಕಾಯಿನ್ ನೋಡ್ತಾ ಇದ್ದೀವಿ. ಯಾವುದೋ ಒಂದು ಕಾಯಿನ್ ಆಗೋ ಈ ಕಾಯಿನು 1988 ಕಾಯಿನು ಇದು. 1988 ಕಾಯಿನ್ ಇದು ನೋಡ್ರಿ. ಇಷ್ಟು ಕಾಯಿನ್ಗಳಲ್ಲಿ 85 ಕಾಯಿನ್ಗಳು ಅಂದ್ರೆ ಇವು ಇಷ್ಟೇ ಇದಾವಲ್ಲ ಅಂದ್ರೆ ಇಲ್ಲ, ಇನ್ನೊಂದು ಚೀಲು ತುಂಬಾ ಇದಾವೆ. ಇವು 1985 ಕಾಯಿನ್ಗಳು ಚೀಲು ತುಂಬಾ ಇದಾವೆ ನೋಡ್ರಿ. ಇಲ್ಲಿ ಹೆಚ್ಚನ್ನೋದು ಬಹಳ ಇಂಪಾರ್ಟೆಂಟು, ಹಾಗೆ ಅಂತಾರಲ್ಲ, ಏನಿಲ್ಲ ನೋಡ್ರಿ, ಇಲ್ಲಿ ಕಾಣಿಸ್ತದ ನೋಡ್ರಿ. ಇವೆಲ್ಲವೂ ಕೂಡ ಮಿಂಟ್ ಮಾರ್ಕ್ನ ಕಾಯಿನ್ಗಳೇ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದು ತಾಮ್ರದ ಕಾಯಿನ್ ಏನೋ. ತಾಮ್ರದ ಕಾಯಿನ್ ಹೇಗಿರುತ್ತೆ? ತಾಮ್ರದ ಬಣ್ಣ ನೋಡಿದಿರಲ್ವಾ ನೀವು, ಆ ಕಲರ್ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದು ತಾಮ್ರದ ಕಾಯಿನ್ ಅಂತ ಹೇಳಕ್ಕಾಗಲ್ಲ. ತಾಮ್ರದ ಕಾಯಿನ್ಗೆ ನಿಜವಾಗ್ಲೂ 1-2 ಸಿಕ್ಕಿದಾವೆ, ಅವಕ್ಕೂ ಕೂಡ ಬೆಲೆ ಇದೆ. ಇವೆರಡಕ್ಕೂ ನೋಡ್ರಿ, ಇವೆರಡು ಹೆಚ್ಚೇ ಆದರೂ ಕೂಡ ಇದರ ಕಲರ್ ಸ್ವಲ್ಪ ಬೇರೆ ತರ ಇದೆ. ಅಂದ ತಕ್ಷಣನೇ ಈ ಕಾಯಿನ್ ಅಪರೂಪದ ಕಾಯಿನ್ ಆಗ್ಬೇಕಂತ ಏನು ಅಲ್ಲ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲೊಂದು ಈ UNC ಕಾಯಿನ್ಗಳು ಇಟ್ಟಿದ್ದೀನಿ. ಎಷ್ಟಿದಾವೆ? ಒಂದು 15-20 ಕಾಯಿನ್ ಇದಾವಲ್ವಾ ಇವು, ಒಂದು 15-20 ಕಾಯಿನ್ ಇದಾವೆ. ಆದರೆ ಇದರಲ್ಲೆಲ್ಲವೂ ಕೂಡ ನೀವು ಗಮನಿಸ್ಬೋದು ಏನಿದಾವೆ ನೋಡ್ರಿ. ಇವು ಮಿಂಟ್ ಮಾರ್ಕ್ನ ಈ ಕಾಯಿನ್ಗಳೇ ತುಂಬಿಕೊಂಡಿದ್ದಾವೆ. ಯಾವ ಕಾಯಿನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಸಿಗುತ್ತೋ ಆ ಕಾಯಿನ್ಗೆ ಸಹಜವಾಗಿ ಏನಾಗಿರುತ್ತೆ, ರೇಟ್ ಕಡಿಮೆ ಇರುತ್ತೆ. 1985 ಕಾಯಿನ್ನು ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಇದಾವೆ. ಯಾಕಂದ್ರೆ ಫಾರಿನ್ ಮಿಂಟಿಂದನೂ ಕೂಡ ಮಿಂಟ್ ಆಗಿತ್ತು. ಇಲ್ಲಿದೆ ಅಲ್ವಾ, ಇದು ಫಾರಿನ್ ಮಿಂಟಿಂದು. ಇದು ಕೂಡ ಫಾರಿನ್ ಮಿಂಟಿಂದೆ. ಮತ್ತೆ ಇಷ್ಟೊತ್ತು ನಾವು ತೋರಿಸಿದ್ನಲ್ಲ, ಇದು ಕೂಡ ಫಾರಿನ್ ಮಿಂಟಿನ ಕಾಯಿನು. 2 ಫಾರಿನ್ ಮಿಂಟಿನ ಕಾಯಿನು ಮತ್ತೆ 4 ಭಾರತದ, ಅಂದ್ರೆ ನೋಯ್ಡಾ ಇರಲಿಲ್ಲ ಅವಾಗ, 3 ಮುಂಬೈ ಮತ್ತೆ ಕಲ್ಕತ್ತಾ, ಹೈದರಾಬಾದ್, ಈ 3 ಮಿಂಟ್ಗಳಿಂದ ಮಿಂಟ್ ಆಗಿದ್ವು. ಬಟ್ ನಾವು ಇವತ್ತು ಮಾತಾಡ್ತಾ ಇರೋದು 1983 ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂತಹ, ಅಂದ್ರೆ ಹೈದರಾಬಾದ್ ಮಿಂಟ್ನ ಕಾಯಿನು. ಅದು ಇವತ್ತಿನವರೆಗೂ ಕೂಡ 3 ಕೂಡ ಮಾರ್ವಾಡಿಗಳೇ, ಅಗರ್ವಾಲ್ಗಳು, ಆ ಥರದ ಮಾರ್ವಾಡಿಗಳ ಹತ್ರನೇ ಆ ಕಾಯಿನ್ ಹೋಗಿ ಸೇರ್ಕೊಂಡಿದ್ದಾವೆ. ಅಂದ್ರೆ ಇಲ್ಲಿ ಕೆಲವರು ಏನು ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಈ ನಾಣ್ಯ, ಅಪರೂಪದ ನಾಣ್ಯ ಏನಾಗುತ್ತೆ, ತನ್ನ ಮಾಲೀಕನನ್ನ ಹುಡುಕೊಂಡು ಹೊರಡುತ್ತೆ. ಯಾರು ಅದಕ್ಕೆ ಸಮರ್ಥರಿರ್ತಾರೋ ಅದನ್ನ ಹೋಲ್ಡ್ ಮಾಡೋದಕ್ಕೆ ಅವ್ರ ಹತ್ರ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಆ ಕಾಯಿನ್ನ ಹೋಲ್ಡ್ ಮಾಡಿರ್ತಕ್ಕಂಥವ್ರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಕ್ಕಂತಹ ಮಾತು. ಇಲ್ಲಿ
ನಾವು ನಿಮಗೆ ಇವತ್ತು ಈ ಥರದ ಕಾಯಿನ್ಗಳು ಅಂದರೆ ಮೂರೇ ಇರೋದು 1983 ಕಾಯಿನ್ ಮೂರೇ ಇರೋದು ಅಂತ ಹೇಳಿದೆ. ಆದರೆ ಕೆಲವು ಯೂಟ್ಯೂಬರ್ಗಳು ಕೆಲವರು ಫೇಸ್ಬುಕ್ಕಲ್ಲಿ ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂತಹ ನಾವು ಸಾಕಷ್ಟು ಕಾಯಿನ್ಗಳನ್ನ ನಮ್ಮಲ್ಲಿದ್ದಾವೆ, ನಾವು ಮಾರ್ತಾ ಇದ್ದೀವಿ, ಲಕ್ಷಕ್ಕೆ ಮಾರ್ತಾ ಇದ್ದೀವಿ, 50,000 ರೂಪಾಯಿ ಮಾರ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದು ನಂಬೋದಕ್ಕೆ ಅರ್ಹತೆ ಇಲ್ಲದೆ ಇರ್ತಕ್ಕಂತಹ ಸೋರ್ಸ್ಗಳು. ಯಾಕಂದರೆ ಇಲ್ಲೊಂದು ನೋಡ್ರಿ 1983 ತಾನೆ ಇದು ಕೂಡ. ಇಲ್ಲೇನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಥರ ಒಂದು ಏನೋ ಫೇಕ್ ಮಾಡಿ ಫೋರ್ಜ್ ಮಾಡಿ ಆ ಥರದ ಒಂದು ಇಲ್ಲಿ ಕಾಯಿನನ್ನು ಏನು ಮಾಡ್ಕೊತಾರೆ, ಇದು ಸ್ಟಾರ್ ಮಿಂಟ್ ಮಾರ್ಕ್ ಕಾಯಿನ್ ಥರ ಕಾಣಿಸೋ ಥರ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂದರೆ, ಈ ಕಾಯಿನ್ನ ಯಾರಾದರೂ ಕೂಡ ಸ್ಟಾರ್ ಮಿಂಟ್ ಮಾರ್ಕ್ನ ಕಾಯಿನ್ ಇದೆ 1983 ಅಂತೇಳಿ ಈಗ ಮನಿ ಮಾತು ಕನ್ನಡ ಚಾನಲಲ್ಲಿ ಇದಕ್ಕೆ 5 ಲಕ್ಷ ರೂಪಾಯಿ ಹೇಳಿದ್ದಾರೆ. ಸೊ ನಾನು ಕೊಂಡ್ಕೊಂಡು ನಾನು 5 ಲಕ್ಷಕ್ಕೆ ಮಾರೋಣ ಅಂತ ಅಂದ್ಕೋಬೇಡ್ರಿ. ಯಾಕಂದರೆ ಅವ್ರಿಗೂ ನಮಗೆ ಮಾರತಕ್ಕಂಥವ್ರಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಇಲ್ಲಿ ಏನೋ ಒಂದು ಮಾರ್ಕ್ ಮಾಡ್ಕೊಂಡು ಈಗ ಬೆಳ್ಳಿ ಬಂಗಾರದ ಅಂಗಡಿಗೆ ಹೋದರೆ ಅಲ್ಲಿ ಮಾರ್ಕ್ ಮಾಡಿಕೊಡ್ತಾರೆ. ಆ ಥರ ಮಾರ್ಕ್ ಮಾಡಿಕೊಟ್ರೆ ನಾವು ಆ ಥರದ ಕಾಯಿನ್ನ ತಗೊಂಡು ಹೋಗಿ ಮಾರಾಟ ಮಾಡೋದಕ್ಕಾಗಲ್ಲ. ಈ ಥರದ ಹೈ ಡಿಮ್ಯಾಂಡ್ ಇರ್ತಕ್ಕಂಥ ಕಾಯಿನ್ಗಳನ್ನ ಏನು ಮಾಡ್ತಾರೆ, ಅದನ್ನು ಫಸ್ಟ್ ಚೆಕಿಂಗ್ ಕಳಿಸ್ತಾರೆ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದೇನು ಯಾವ ಮಟ್ಟದ ಕಾಯಿನು, ಯಾವ ಒಂದು ಇದೇನು ಫೇಕಾ ಒರಿಜಿನಲ್ಲ, ಯಾವ ಮಿಂಟಿಂದ ಬಂದಿದೆ, ಯಾವ ಇಯರಿಂದ ಬಂದಿದೆ, ಎಲ್ಲವೂ ಕೂಡ ಅಲ್ಲಿ ಸುಸ್ಪಷ್ಟ ಆಗೋಗ್ತವೆ. ನೋಡ್ರಿ, ಇವೆಲ್ಲವೂ ಕೂಡ 83 ಕಾಯಿನ್ಗಳೇ. ಆದರೆ 83 ಕಾಯಿನಲ್ಲಿ ಇರಬೇಕಾದಂತಹ ಸ್ಟಾರ್ ಮಿಂಟು ಏನಾಗಿದೆ, ಇಲ್ಲಿ ಮಿಸ್ ಆಗಿದೆ. ಸ್ಟಾರ್ ಮಿಂಟು ಮಿಸ್ ಆಗಿದೆ. ನಾವು ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಸರ್ ಇದು 83 ಇದೆ, ಅದು 83 ಇದೆ, ಏನು ಇಲ್ಲಿ ಸ್ವಲ್ಪ ಸ್ಟಾರ್ ಬದಲಿಗೆ ಡೈಮಂಡ್ ಇದೆ, ನಡೆಯಲ್ವಾ ಅಂದರೆ ಇಲ್ಲ. ಸ್ಟಾರ್ ಬೇಕು ಅಂದಾಗ ಸ್ಟಾರೇ ಬೇಕು. ಮತ್ತು ಡೈಮಂಡ್ ಉದಾಹರಣೆಗೆ 1980 ಡೈಮಂಡ್ ಮಿಂಟ್ ಮಾರ್ಕ್ನ ಕಾಯಿನ್ಗಳು ಅಪರೂಪ 4 ಆಣೆಯಲ್ಲಿ. ಅಲ್ಲಿ ನಾವು ಸ್ಟಾರ್ ಮಿಂಟ್ನ ಕಾಯಿನ್ ಇದೆ ನಮ್ಮ ಹತ್ರ ಅಂತಂದರೆ ಅಲ್ಲಿ ಅದು ನಡೆಯಲ್ಲ. ಅಂದರೆ ಯಾವ ಇಯರ್ನ ಯಾವ ಕಾಯಿನ್ನು ಕಡಿಮೆ ಇರುತ್ತೋ ಆ ಇಯರ್ನ ಆ ಕಾಯಿನ್ಗೆ ಬೆಲೆ ಜಾಸ್ತಿ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕು. ಇಷ್ಟೇ ಕಾಯಿನ್ಗಳ ಇದರಲ್ಲಿ ಇದಂದರೆ ಇಲ್ಲ. 1982 ಕಾಯಿನ್ ಬರುತ್ತೆ ಮುಂಬೈ ಮಿಂಟ್ ಮಾರ್ಕಿಂದು, ಅದು ಕೂಡ 50-60 ಸಾವಿರ ರೂಪಾಯಿ. ಹಾಗೆಯೇ 1991 ಇಲ್ಲಿ ಇದೆ ಅಲ್ವಾ, ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ನ ಬದಲಿಗೆ ನೋಯ್ಡಾ ಮಿಂಟ್ ಮಾರ್ಕ್ ಅಂದರೆ ಇಲ್ಲಿ ಡಾಟ್ ಇರುತ್ತೆ ಅಂತ ಅಂದ್ಕೊಳ್ರಿ. 1991 ಡಾಟ್ ಇರ್ತಕ್ಕಂತಹ ಒಂದು ನೋಯ್ಡಾ ಮಿಂಟ್ನ ಕಾಯಿನ್ ಇದ್ದರೆ 1991 ಅದು ತುಂಬ ಏನಾಗುತ್ತೆ, ವ್ಯಾಲ್ಯುಬಲ್ ಆದಂತಹ ಕಾಯಿನು. ಅದಕ್ಕೂ ಕೂಡ ಈ 82 ಕಾಯಿನ್ಗಿಂತ ಹೆಚ್ಚಿನ ಬೆಲೆ ಅದಕ್ಕಿದೆ. ಹಾಗೆಯೇ ಬೇರೆ ಬೇರೆ ಈಗ 1989 ಈ ಕಾಯಿನ್ಗಳಲ್ಲೂ ಕೂಡ 50 ಪೈಸೆ ಕಾಯಿನ್ ಬರುತ್ತೆ. ಅದರಲ್ಲಿ ಈ ಸ್ಟಾರ್ ಮಿಂಟ್ ಮಾರ್ಕು ರೇರ್ ಆದಂಥ ಕಾಯಿನು. ಹಾಗೆಯೇ ನಾವೇನು ಅಂತ ಹೇಳ್ತೀವಿ, 91 ಒಂದು ಕಾಯಿನ್ನು ಯಾವುದು ನೋಯ್ಡಾ ಕಾಯಿನ್ನು, ಮತ್ತು 82ರಲ್ಲಿ ಒಂದೇ ಕಾಯಿನ್ ಬಂದಿರೋದು ಬಿಡ್ರಿ, ಯಾವುದದು ಡೈಮಂಡ್ ಮಿಂಟ್ ಮಾರ್ಕ್ನ ಕಾಯಿನ್ ಬಂದಿರೋದು ಆ ಕಾಯಿನ್ನು. ಹಾಗೆಯೇ 1983 ಅಂತ ಇರಬೇಕು, ಇಲ್ಲಿದೆ ಅಲ್ವಾ, ಈ ಮಾರ್ಕ್ ಇದ್ರ ಕೆಳಗಡೆ ಇರಬೇಕು, ಈ ಒರಿಜಿನಲ್ ಮಾರ್ಕ್ ಇರಬೇಕು. ಡೂಪ್ಲಿಕೇಟ್ ಕಾಯಿನ್ನ ಕೊಂಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಿಮ್ಮಲ್ಲಿ ಏನಾದರೂ ಕೂಡ ಈ ಥರದ ಕಾಯಿನಲ್ಲಿ ಈ ಥರದ ಮಿಂಟ್ ಮಾರ್ಕ್ ಇದ್ದರೆ ಅದನ್ನು ತೆಗೆದಿಟ್ಕೊಳ್ರಿ. ಅದು ಅಪರೂಪದ ಕಾಯಿನ್ನು. ಆ ಕಾಯಿನ್ನು ಈಗ 4ನೇ ವ್ಯಕ್ತಿ ನೀವೇ ಆಗ್ತೀರಾ. ಆ ಥರದ ಕಾಯಿನ್ನ ಹೋಲ್ಡ್ ಮಾಡಿರ್ತಕ್ಕಂಥ 4ನೇ ವ್ಯಕ್ತಿ ನೀವೇ ಆಗ್ತೀರಾ. ಇದರ ಅಂದಾಜು ನಾವು 5 ಲಕ್ಷ ರೂಪಾಯಿ ಅಂತ ಥಂಬ್ನೇಲಲ್ಲಿ ಹಾಕಿರೋದು. ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ರೇಟಿಗೆ ಈ ಕಾಯಿನ್ನು ಮಾರಾಟ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾವ ಕಾಯಿನು? ಈ ಕಾಯಿನಲ್ಲ, ನನ್ನ ಕೈಯಲ್ಲಿ ಇರ್ತಕ್ಕಂಥ ಕಾಯಿನಲ್ಲ, ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ 1983 ಕಾಯಿನು. ಅದಕ್ಕಿಂತ ಹೆಚ್ಚಿನ ರೇಟಿಗೆ ಮಾರಾಟ ಆದರೂ ಕೂಡ ಆಶ್ಚರ್ಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾಯಿನ್ನ ಕಲೆಕ್ಟ್ ಮಾಡೋರು ಏನು ಮಾಡ್ತಾರೆ, ಈ ಥರದ ಕಾಯಿನ್ಗಳನ್ನ ಇಷ್ಟಪಡಲ್ಲ ಕಲೆಕ್ಟ್ ಮಾಡೋಕ್ಕೆ. ಈ ಥರದ ಕಾಯಿನ್ಗಳು, ಈ ಥರ ಇದಾಗಿರ್ತಕ್ಕಂಥ ಕಾಯಿನ್ಗಳನ್ನ ಇಷ್ಟಪಡಲ್ಲ. ಅವರೇನಿದ್ರು ಕೂಡ ಇಲ್ಲಿದಾವೆ ನೋಡ್ರಿ, ಈ ಥರದ ತುಂಬ ಚೆನ್ನಾಗಿರ್ತಕ್ಕಂತಹ ಲಸ್ಟರ್ ಇರ್ತಕ್ಕಂತಹ ಆಲ್ಮೋಸ್ಟ್ UNC ಕಾಯಿನ್ಗಳನ್ನ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಸಂಗ್ರಹಕ್ಕೆ ತೆಗೆದಿಟ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಕಾಯಿನ್ಗಳು ಸಾಮಾನ್ಯ ಕಾಯಿನ್ಗಳಾದರೂ ಕೂಡ ಈ ಥರದ ಲಸ್ಟರ್ ಇರೋದ್ರಿಂದ, ಈ ಥರದ UNC ಕಂಡೀಷನಲ್ಲಿ ಇರೋದ್ರಿಂದ ಇದು ತಮ್ಮ ಮುಖಬೆಲೆಗಿಂತ ಒಂದು 5-6 ಪಟ್ಟು, 10 ಪಟ್ಟು, 20 ಪಟ್ಟು ಇವು ಜಾಸ್ತಿ ಬೆಲೆಗೆ ಇವು ಮಾರಾಟ ಆಗ್ತವೆ. ನಿಮ್ಮಲ್ಲಿ ಈ ಥರದ ಕಾಯಿನ್ಗಳಿದ್ರೆ ಫಸ್ಟ್ ಇಯರ್ ವೈಸ್ ನೀವು ಏನು ಮಾಡ್ಬೋದು, ತೆಗೆದಿಡ್ಬೋದು. 83, 84, 85, 86, 87, 88, 89,
90 91 ಈ ರೀತಿ ನೀವು ಅವನ್ನ ಒಂದೊಂದು ಬೇರೆ ಬೇರೆ ಬಾಕ್ಸಲ್ಲಿ, ಅಂದರೆ ಈ ಥರದ ಬಾಕ್ಸಲ್ಲೇ ಹಾಕ್ಬೇಕಂತಲ್ಲ, ಒಂದು ಥರದ ಬಾಕ್ಸಲ್ಲಿ ಹಾಕಿಡ್ಬೋದು. ಅದರಲ್ಲಿ ನಾನು ಅಪರೂಪದ ಕಾಯಿನ್ ಹೇಳಿದ್ನಲ್ಲ, 82ರ ಕಾಯಿನು ಸಿಕ್ಕರೆ ಅದು ಅಪರೂಪ, 91ರ ನೋಯ್ಡಾ ಕಾಯಿನ್ ಸಿಕ್ಕರೆ ಅಪರೂಪ, 83ರ ಇಲ್ಲಿ 83 ಇದೆ ಅಲ್ವಾ, ಇಲ್ಲಿ 83ರ ಸ್ಟಾರ್ ಮಿಂಟ್ ಮಾರ್ಕ್ ಸಿಕ್ಕರೆ ಅದಂತೂ ದೊಡ್ಡ ಲಾಟ್ರಿನೇ ಇದ್ದ ಹಾಗೆ. ಈ ಥರದ ಕಾಯಿನ್ಗಳು ಇದಾವ ಅಂತಕ್ಕಂಥದ್ದನ್ನು ನೋಡಿ ಆ ಥರ ಅಪರೂಪದ ಕಾಯಿನ್ಗಳನ್ನ ನೀವೇನು ಮಾಡ್ಬೋದು, ನೀವು ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಅದನ್ನು ಸಂಗ್ರಹ ಮಾಡಿ, ಅದನ್ನು ಜೋಪಾನ ಮಾಡಿ ಮಾರಬೇಕಂತೇನಿಲ್ಲ. ಮಾರಿದ್ರು ಓಕೆ, ಮಾರಲಿಲ್ಲ ಅಂದರೂ ಕೂಡ ನಿಮ್ಮ ಸಂಗ್ರಹದಲ್ಲಿ ಇಟ್ಕೊಂಡು ಒಂದೊಳ್ಳೆ ಕಾಯಿನ ಹೋಲ್ಡ್ ಮಾಡಿದವರಾಗ್ತೀರಾ. ಇಡೀ ಪ್ರಪಂಚದಲ್ಲೇ ಈ ಥರದ 83ರ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ ಕಾಯಿನ್ ಸಿಕ್ಕರೆ 4ನೇ ವ್ಯಕ್ತಿ ನೀವು ಆಗ್ತೀರಾ. ಆ ಥರದ ಕಾಯಿನ್ ಇದೆಯಾ ಅಂತಕ್ಕಂಥದ್ದನ್ನು ನೋಡಿರಿ, ಮತ್ತು ಕಾಮೆಂಟ್ ಮಾಡಿ ನಾನು ಮಾರಬೇಕು ಅಂತ ಹೇಳಿಬಿಡ್ರಿ. ನೀವು ಮಾರುವಂಥ ಪ್ಲೇಸ್ ಯಾವುದು ಅಂತ ನಾನು ಈ ಮೊದಲೇ ಹೇಳಿದ್ದೀನಿ. ನಾನು ಮಾರಿ ಕೂಡ ಇಷ್ಟಕ್ಕೆ ಮಾರಬೇಕಾಗಿತ್ತು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಎಲ್ಲೂ ಕೂಡ ಮೋಸ ಹೋಗದೆ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ನಾನು ಈ ಹಿಂದೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಕಾಯಿನ್ ಎಕ್ಸಿಬಿಷನ್ಗೆ ಹೋಗಬೇಕು, ಅಲ್ಲಿ ಸರಿಯಾದ ಡೀಲರ್ಗಳ ಹತ್ರ ಸರಿಯಾದ ವ್ಯವಹಾರವನ್ನು ನೀವು ಫಸ್ಟ್ ಕೇಳಬೇಕು. ಉದಾಹರಣೆಗೆ ನಿಮ್ಮ ಹತ್ರ ಈ ಕಾಯಿನ್ ಇದೆ, 1988ರ ಯಾವ ಕಾಯಿನ್ ಇದು, ಕಲ್ಕತ್ತಾ ಮಿಂಟ್ನ ಕಾಯಿನ್, ಇದು ಅಪರೂಪ ಅಂತ ನಾವು ಹೇಳಿದ್ದೀವಿ ಅಂತ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಈ ಕಾಯಿನ್ ನನಗೆ ಬೇಕು ಅಂತ ಕೇಳ್ರಿ ಒಬ್ಬ ಡೀಲರ್ ಹತ್ರ. ಹೌದು ಇದೆ, ಇದರ ಅಮೌಂಟು ಇಷ್ಟು ಅಂತ ಹೇಳ್ತಾನಂತ. ಸರಿ, ನನ್ನ ಹತ್ರ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಒಂದು ಕಾಯಿನ್ ಇದೆ, 1988 ನೀವು ಹೇಳಿರ್ತಕ್ಕಂಥದ್ದೇ. ಆ ಕಾಯಿನ್ನ ನಾನು ಮಾರಬೇಕು, ಈಗ ನೀವು 5,000 ರೂಪಾಯಿಗೆ ಮಾರ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ಕೊಳ್ರಿ. ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಯಿನ್ ನನ್ನ ಹತ್ರ ಇದೆ, ಎಷ್ಟು ತಗೊಂತೀರ ಅಂದಾಗ ಆತ 500,000 ರೂಪಾಯಿ ಕಡಿಮೆಗೆ ನಿಮ್ಮ ಹತ್ರ ಆ ಕಾಯಿನ್ನ ಏನು ಮಾಡ್ತಾನೆ, ಪರ್ಚೇಸ್ ಮಾಡ್ತಾನೆ. ಅಥವಾ ನಿಮ್ಮ ಹತ್ರ ಇಲ್ದಿರೋ ಅಂತ ಯಾವುದಾದ್ರು ಇನ್ನೊಂದು ಕಾಯಿನ್ ಜೊತೆಗೂ ಕೂಡ ಅದನ್ನು ನೀವೇನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಈ ಒಂದು ಥರದ ಕಾಯಿನ್ಗಳು ನಿಮ್ಮಲ್ಲಿ ಇದಾವ ನೋಡ್ಕೊಳ್ರಿ. ಅದರಲ್ಲಿ ಮಿಂಟ್ ಮಾರ್ಕು ಅವು ಇವು ಅಂತ ಹೇಳಿಬಿಡ್ರಿ ದಯವಿಟ್ಟು. ಯಾಕಂದರೆ ನೋಡಿರಿ, ಮಿಂಟ್ ಮಾರ್ಕ್ನ ಕಾಯಿನ್ಗಳು ಈ ಥರದ್ದು ನಾವು ಕಾಯಿನ್ಗಳು ಇವೆಲ್ಲ ಹುಡುಕಿದ್ರು ನೋಡಿರಿ, 85ರ ಕಾಯಿನ್ಗಳೇ ಜಾಸ್ತಿ ಇದ್ದಾವೆ. ಇದೊಂದು 83 ಕಾಯಿನ್. ಇವೆಲ್ಲವೂ ಕೂಡ ನೀವು ರ್ಯಾಂಡಮ್ ಆಗಿ ನಾನು ಯಾವ ಚೆನ್ನಾಗಿದಾವೋ ಸ್ವಲ್ಪ ಲಸ್ಟರ್ ಇರತಕ್ಕಂಥ ಕಾಯಿನ್ಗಳನ್ನ ಇಲ್ಲಿ ತೆಗೆದಿಟ್ಟಿದ್ದೀನಿ. ನಾನೇನು 83ರ ಕಾಯಿನ್ಗಳೇ ಒಂದು ಕಡೆ ಹಾಕಿಟ್ಟಿಲ್ಲ. ಇವೆಲ್ಲ ಲಸ್ಟರ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಹೊಳಪಿರೋದ್ರಿಂದ ಇವು ತೆಗೆದಿಕ್ಕಿದ್ದೀನಿ ನೋಡಿ. ಇದು ಒಂದು 84ರದೊಂದಿದೆ, ಯಾವುದೋ ಒಂದು 83ರದಿದೆ, ಒಂದು ಯಾವುದೋ 88ರದಿದೆ. ಇದರಲ್ಲಿ ಉಳಿದ್ರೆ ಎಲ್ಲವೂ ಕೂಡ 85ರ ಕಾಯಿನ್ಗಳೇ. ಸೊ ಬೇರೆ ಕಾಯಿನ್ಗಳು ಕಂಪೇರ್ ಮಾಡಿದ್ರೆ 85ರ ಕಾಯಿನ್ಗಳು ಜಾಸ್ತಿ ಇದ್ದಾವೆ ಅಂತಕ್ಕಂಥದ್ದಕ್ಕೆ ನಾನು ಹೇಳಿದ್ನಲ್ಲ, ಅದಕ್ಕೆ ಇಲ್ಲೇ ಇದೆ ಸಾಕ್ಷಿ ಅಂತಕ್ಕಂಥದ್ದು ಇಲ್ಲೇ ಇದೆ. ಇದನ್ನು ನೀವು ಸ್ವಲ್ಪ ಮನಗಾಣಿ. ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ನೋಡಿರಿ, ಇದು ಕೂಡ ಮಿಂಟ್ ಮಾರ್ಕ್ನ ಕಾಯಿನೆ. ನಾವು ಮಿಂಟ್ ಮಾರ್ಕ್ನ ಕಾಯಿನ್ ಇದೆ, ನನ್ನಲ್ಲಿ ಮಿಂಟ್ ಮಾರ್ಕ್ನ ಕಾಯಿನ್ ಇದೆ, ನಾನು ಮಾರಾಟಕ್ಕೆ ಹೊರಟಿದ್ದೀನಿ, ಎಷ್ಟಕ್ಕೆ ಹೋಗ್ಬೋದು? ಇಲ್ಲ, ಅದಕ್ಕೆ ನಿಜವಾದ ಬೆಲೆ ಇಲ್ಲ. ಅದರಲ್ಲಿ ಯಾವುದೋ ಒಂದು ಕಾಪರ್ನ ಕಾಯಿನ್ ಬಂದಿತ್ತು. ಕಾಪರ್ನ ಕಾಯಿನ್ ಅಂದರೆ ನೀವು ನೋಡಿರ್ತೀರ, ಈ ಹಿಂದೆ ಬರ್ತಕ್ಕಂಥ ಕಾಯಿನ್ಗಳು ನನ್ನಲ್ಲಿ ಈಗ ಸದ್ಯಕ್ಕೆ ಕೈ ಕೆಡಕ್ತಾ ಇಲ್ಲ. ಆ ಥರದ ಕಾಯಿನ್ ಆ ಕಲರಲ್ಲಿ ಇದ್ದರೆ ಅದು ಕಾಸ್ಟ್ಲಿ ಇದೆ. ಈ ಒಂದು ಕಾಯಿನ್ಗಳು ನಿಮ್ಮಲ್ಲಿದ್ದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಹೆಚ್ಚು ಈ ರೀತಿಯ ಲಸ್ಟರ್ ಇರತಕ್ಕಂಥ ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಒಟ್ಟು ಅಭಿಪ್ರಾಯವನ್ನು ತಿಳಿಸಿ. ಸಂಗ್ರಾಹಕರಾಗಿ ಒಂದೊಳ್ಳೆ ಸಂಗ್ರಹ ಮಾಡಿದರೆ ಇದು ನಮ್ಮ ದೇಶದ ಒಂದು ಸಂಪತ್ತಿದ್ದ ಹಾಗೆ. ಇದನ್ನು ನಾವೇನು ಮಾಡ್ಬೋದು, ಈ ಪರಂಪರೆಯನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಪಡೋಣ. ಮುಂದಿನ ತಲೆಮಾರಿಗೆ ನಾವು ಇದನ್ನು ಬಳಸ್ತಾ ಇದ್ವಪ್ಪ ಅಂತೇಳ್ಬಿಟ್ಟು ನೀವೇನು ಮಾಡ್ಬೋದು, ಈ ಕಾಯಿನ್ನ ಅವ್ರ ಮಗು ಕೊಟ್ಟರೆ ತುಂಬ ಖುಷಿ ಪಡುತ್ತೆ. ಆ ಮಗು ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಹೇಳ್ರಿ. ಈ ಥರದ ಕಾಯಿನ ನಾವು ಬಳಸಿದ್ವಿ, ಇದ್ವು ಆ ಕಾಲದಾಗೆ. ಅಂದರೆ ಇನ್ನೂ ನಮ್ಮ ಹಿರಿಯರು ಈ ಥರದ ಕಾಯಿನ್ಗಳು ಇಟ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ 10, 20, 50 ವರ್ಷದ ನಂತರ ಈ ಕಾಯಿನ್ ನೋಡೋದೇ ಒಂದು ಖುಷಿಯ ವಿಷಯ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.